ನಮಸ್ಕಾರ. ಈ ಕರಾರು ವಿಷಯದಲ್ಲಿ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ಗಳ ಒಂದು ಪರಿಚಯವನ್ನು ನಾನು ನಿಮ್ಗೆ ಮಾಡಿಕೊಟ್ಟಿದ್ದೆ ಮತ್ತು ಪ್ಲೇಸ್ ಆ್ಯಂಡ್ ಟೈಮ್ ಆಫ್ ಪರ್ಫಾರ್ಮೆನ್ಸ್ ವಿಷಯ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಇವತ್ತು ನಾನೇನೆಂದರೆ ಡಿಸ್ಚಾರ್ಜ್ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಅಂತಕ್ಕಂಥ ವಿಷಯವನ್ನು ಇವತ್ತು ತಗೊಳ್ತಾ ಇದ್ದೀನಿ. ವಾಟ್ ಈಸ್ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್? ಒಂದು ಕರಾರನ್ನು ನಾವು ಮಾಡ್ಕೊಂಡಿರ್ತೀವಿ, ಆ ಕರಾರು ಬೇಡ ಅಂಥೇಳಿ ಮತ್ತೊಂದು ಕರಾರು ಮಾಡ್ಕೋಬೋದು. ದಟ್ ಈಸ್ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್. ದಟ್ ಈಸ್ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್. ಸಿಂಪಲ್ ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಅದಕ್ಕೆ ದೇರ್ ಆರ್ ವೇರಿಯಸ್ ವ್ಯೂಸ್ ಆ್ಯಂಡ್ ದೋಸ್ ವ್ಯೂಸ್ ವಿ ಆರ್ ವೇರಿಯಸ್ ಸೆಕ್ಷನ್ಸ್. ದೋಸ್ ಸೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಸಿ ಟುಡೇ. ಸಿ what are all the index. I have made a synopsis here. The synopsis is like this: introduction, legal provisions. What are all the sections? 62, 63 are the sections we are discussing. It's a small video. I am discussing only 2 sections. Modes of discharge by agreement. Agreement ನಿಂದ ನಾವು ಯಾವ ರೀತಿ ಏನು ಒಂದು ಕರಾರಿದೆ, ಕರಾರನ್ನು ಮುಕ್ತಾಯಗೊಳಿಸ್ಬೋದು. ಒಂದು ಕರಾರನ್ನು ಮುಕ್ತಾಯಗೊಳಿಸೋಕೆ ನಾವು ಇನ್ನೊಂದು ಕರಾರು ಮಾಡ್ಕೊಂಡ್ರಾಯ್ತು. ನಮ್ಮ ಹಳೆಯ ಕರಾರನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ ಅಂತ ಮಾಡ್ಕೊಂಡ್ರಾಯ್ತು. ಇಟ್ಸ್ ಎ ವೆರಿ ಸಿಂಪಲ್ ವೇ ಐ ಕ್ಯಾನ್ ಸೇ ಸೊ. ಬಟ್ ವಾಟ್ ಅವರ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೇಸ್, ಲೆಟ್ ಅಸ್ ಸಿ. ಎ ಕಾಂಟ್ರಾಕ್ಟ್ ಈಸ್ ಸೇಡ್ ಟು ಬಿ ಡಿಸ್ಚಾರ್ಜ್ಡ್ ವೆನ್ ದ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ದ ಪಾರ್ಟೀಸ್ ಕಮ್ ಟು ಎನ್ ಎಂಡ್. ದಿಸ್ ಈಸ್ ಎ ನಾರ್ಮಲ್ ಥಿಂಗ್. ವಾಟ್ ದಿಸ್ ಸೆಂಟೆನ್ಸ್ ಈಸ್ ಎ ನಾರ್ಮಲ್ ಥಿಂಗ್. ಯಾವುದೇ ಒಂದು ಕರಾರು ಮುಕ್ತಾಯವಾಗಿದೆ ಅಂತ ನಾವು ಹೇಳಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಪಾರ್ಟಿಗಳ ಹಕ್ಕುಗಳು ಮತ್ತು ಬಾಧ್ಯತೆಗಳು ಕಂಪ್ಲೀಟ್ ಫುಲ್ಫಿಲ್ ಆಗಿರಬೇಕು. ದಟ್ ಈಸ್ ವಾಟ್ ಈಸ್ ಡಿಸ್ಚಾರ್ಜ್. ದಟ್ ಈಸ್ ದ ನಾರ್ಮಲ್ ಡಿಸ್ಚಾರ್ಜ್ ವಿದೌಟ್ ಎನಿ ಪ್ರಾಬ್ಲಮ್. ಕಾಂಟ್ರಾಕ್ಟ್ ಲಾ ಪಿಕ್ಚರ್ಗೆ ಬರೋದಿಲ್ಲ. ಅವಾಗ ನಿಮ್ಮೊಳಗೆ ನೀವೇನು ಮಾಡ್ಕೊಂಡಿರ್ತೀವಿ, ಇಟ್ ಎಂಡ್ಸ್ ದೇರ್. ಕಾಂಟ್ರಾಕ್ಟ್ ಲಾ ವಿಲ್ ಪ್ಲೇ ಓನ್ಲಿ ವೆನ್ ದೇರ್ ಇಸ್ ಎ ಪ್ರಾಬ್ಲಮ್, ವೆನ್ ಯು ಕಮ್ ಟು ಕೋರ್ಟ್. ಒನ್ ಇಂಪಾರ್ಟೆಂಟ್ ಮೋಡ್ ಆಫ್ ಡಿಸ್ಚಾರ್ಜ್ ಈಸ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್. ಸಿ, ಯು ಆರ್ ಡೂಯಿಂಗ್ ದ ಕಾಂಟ್ರಾಕ್ಟ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್. ಇಫ್ ಕನ್ಸೆನ್ಸಸ್ ಆ್ಯಡ್ ಐಡಿಯಮ್ ಅಂತ ಹೇಳ್ತೀವಿ ನಾವು. ಏನು ಹೇಳ್ತೀವಿ? ಕನ್ಸೆನ್ಸಸ್ ಆ್ಯಡ್ ಐಡಿಯಮ್. ಇಬ್ಬರ ಮನಸ್ಸು ಒಪ್ಪಿದಲ್ಲಿ ಅದೇ ವಿಷಯದ ಮೇಲೆ, ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರೋ ಅದೇ ವಿಷಯದ ಮೇಲೆ ನಿಮ್ಮ ಇನ್ನೊಬ್ಬ ಪಾರ್ಟಿ ಒಪ್ಕೊಂಡು ನೀವು ಒಂದು ಕರಾರು ಮಾಡ್ಕೊಂಡಿದ್ದೀರಿ ಅಂತಂದರೆ, ದೆನ್ ಅದು ಕಾನೂನಾತ್ಮಕವಾಗಿತ್ತು ಅಂತಂದರೆ ದೆನ್ ಇಟ್ ಈಸ್ ಓಕೆ. ಅಂದರೆ ನಿಮ್ಮ ಮಧ್ಯದ ಮನಸ್ಸು ಮ್ಯೂಚುವಲ್ ಅಗ್ರಿಮೆಂಟ್. ಇಲ್ಲೂ ಅಷ್ಟೇ, ಕರಾರು ಬೇಡ ಅಂತ ಒಂದು ಕರಾರು ಮಾಡ್ಕೊಳ್ಳಿ ಮ್ಯೂಚುವಲ್ ಅಗ್ರಿಮೆಂಟಲ್ಲಿ. ದೇರ್ ಆಲ್ಸೋ ಇಟ್ ಎಂಡ್ಸ್. ಎರಡು ಪಕ್ಷಗಳು ಪರಸ್ಪರ ಒಪ್ಪಿಕೊಂಡಾಗ ಕರಾರು ರದ್ದುಗೊಳ್ಳುತ್ತದೆ. ಇದನ್ನು ಒಪ್ಪಂದದಿಂದ ಮುಕ್ತಿ ಎಂದು ಕರೆಯಲಾಗುತ್ತದೆ. ಇದನ್ನು ಒಪ್ಪಂದದಿಂದ ಮುಕ್ತಿ. ಯು ಆರ್ ಮೇಕಿಂಗ್ ಎನ್ ಅಗ್ರಿಮೆಂಟ್ ಸ್ಟೇಟಿಂಗ್ ದ್ಯಾಟ್ ಅವರ್ ಸೋ ಆ್ಯಂಡ್ ಸೋ ಕಾಂಟ್ರಾಕ್ಟ್ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ಆ್ಯಂಡ್ ವಿ ಬೋತ್ ಆರ್ ಮ್ಯೂಚುವಲಿ ಅಗ್ರೀಡ್ ಫಾರ್ ದಿಸ್ ಓವರ್. ಅದಕ್ಕೆ ಲ್ಯಾಟಿನ್ ಮ್ಯಾಕ್ಸಿಮ್ ಇದೆ ಒಂದು, ಏನು? ಯೋಡೆಮೋ ಮೊಡೋ ಕೋ ಆರಿಟರ್ ಎಡೆಮೋ ಮೊಡೋ ಡಿಸಾಲ್ವಿಟರ್ ಅಂತ. ದಿಸ್ ಮೀನ್ಸ್ that which is created by agreement may also be extinguished by agreement. ಒಪ್ಪಂದದಿಂದ ಹುಟ್ಟಿದ್ದು ಒಪ್ಪಂದದಿಂದಲೇ ಮುಕ್ತಾಯವಾಗಬಹುದು. ಬೈ ಅಗ್ರಿಮೆಂಟ್ ಯು ಕ್ಯಾನ್ ಕ್ಲೋಸ್ ಇಟ್. ನೀವು ರೈಟ್ಸ್ ಆ್ಯಂಡ್ ಅಬ್ಲಿಗೇಷನ್ಸ್ ಫುಲ್ಫಿಲ್ ಮಾಡ್ಬೇಕಂತೇನಿಲ್ಲ. ದೇರ್ ಇಸ್ ನೋ ಸಚ್ ಕಂಡೀಷನ್. ಏನೇ ಆಗಿರಲಿ, ನಿಮ್ಮ ಹಳೆಯ ಒಂದು ಏನು ಕರಾರಿನಲ್ಲಿ ಏನು ನಡೀದೇ ಇರಲಿ, ಬ್ರೀಚ್ ಆಗಿರಲಿ, ಏನೇನೋ ಆಗಿರಲಿ, ಬಟ್ ಎರಡೂ ಪಾರ್ಟಿ ಒಪ್ಕೊಂಡು ಆಯ್ತಪ್ಪ ಹಳೆ ಕರಾರನ್ನ ನಾವು ಮುಕ್ತಾಯ ಮಾಡೋಣ ಅಂತೇಳಿ ಒಂದು ಹೊಸ ಕರಾರು ಮಾಡ್ಕೊಂಡ್ಬಿಟ್ರೆ ಆ ಕರಾರು ಕ್ಲೋಸ್, ಈ ಕರಾರು ಕ್ಲೋಸ್. ದಟ್ ಈಸ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಅಗ್ರಿಮೆಂಟ್ ಅಂಥೇಳಿ ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು. ಈ ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನಾಗಿದೆ ಅಂತಂದರೆ, ಸೆಕ್ಷನ್ 62 ಮತ್ತು ಸೆಕ್ಷನ್ 63ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಲಾಗಿದೆ. ಎಂಥ ಸಂದರ್ಭದಲ್ಲಿ ಇದು ಆಗುತ್ತೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಲಾಗಿದೆ. ಸೆಕ್ಷನ್ 62ನಲ್ಲಿ 3 ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಇಲಸ್ಟ್ರೇಷನ್ ಚರ್ಚೆ ಮಾಡ್ತೀನಿ ನಾನು. ಯಾಕೆ ಚರ್ಚೆ ಮಾಡ್ತೀನಿ ಅಂತಂದರೆ, ಇಲಸ್ಟ್ರೇಷನ್ಗೆ ಸಂಬಂಧಪಟ್ಟಂತಲೇ ನಿಮಗೆ ಪ್ರಾಬ್ಲಮ್ಗಳು ಬರ್ತವೆ. ಏನು? ಸಬ್ಸ್ಟಿಟ್ಯೂಷನ್ ಆಫ್ ಎ ನ್ಯೂ ಕಾಂಟ್ರಾಕ್ಟ್ ಆರ್ ರೆಸೆಷನ್ ಆರ್ ಆಲ್ಟ್ರೇಷನ್ ಡಿಸ್ಚಾರ್ಜಸ್ ದ ಓಲ್ಡ್ ಕಾಂಟ್ರಾಕ್ಟ್. ಹೊಸ ಕರಾರನ್ನು
ಬದಲಾಗಿ ಮಾಡುವುದು ಅಥವಾ ರದ್ದುಗೊಳಿಸುವುದು ಅಥವಾ ಬದಲಾಯಿಸುವುದು ಹಳೆಯ ಕರಾರನ್ನು ಮುಕ್ತಗೊಳಿಸುತ್ತದೆ. ಇದರ ಅರ್ಥ ಇಷ್ಟೇ, ಹಳೆಯ ಕರಾರನ್ನು ನೀವು ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಬೋದು ಹೊಸದಾಗಿ ಬರೋದು, ನಾನು ಇಷ್ಟ ತನಕ ಹೇಳ್ದಂಗೆ, ಅಥವಾ ಅದರಲ್ಲಿ ನೀವು ಸೂಕ್ತ ಬದಲಾವಣೆಗಳನ್ನು ಮಾಡ್ಕೋಬೋದು. ಮಾಡ್ಕೊಂಡ್ರೆ ಹೊಸದಾಗಿ ಏನು ಬದಲಾವಣೆ ಮಾಡ್ತಿರಲ್ಲ ಅದು ಮತ್ತೆ ಚಾಲ್ತಿ ಆಗ್ತದೆ, ಹಳೆ ಕರಾರು ಕ್ಲೋಸ್ ಆಗುತ್ತೆ. ಅಥವಾ ನೀವು ರೆಸಿಷನ್ ಮಾಡ್ಬೋದು. ರೆಸಿಷನ್ ಅನ್ನು ನಾನು ಎಕ್ಸಾಂಪಲಲ್ಲಿ ಹೇಳ್ತೀನಿ ನಿಮಗೆ. ಅಥವಾ ಬದಲಾವಣೆಗಳನ್ನು ಮಾಡ್ಬೋದು. ಇವೆಲ್ಲವೂ ಏನಾಗುತ್ತೆ ಅಂತಂದರೆ ಕಾನೂನಾತ್ಮಕವಾಗಿ ಸೆಕ್ಷನ್ 62ನಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಒಂದನೇ ಇಲಸ್ಟ್ರೇಷನ್ ಏನು ಹೇಳುತ್ತೆ ನೋಡೋಣ ನಾವು. ಒಂದನೇ ಉದಾಹರಣೆ, ದೃಷ್ಟಾಂತನ ಅಂತ ಹೇಳ್ತಾರೆ ಇದಕ್ಕೆ, ದೃಷ್ಟಾಂತ. ಒಂದನೇ ದೃಷ್ಟಾಂತ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಎ ಓಸ್ ಮನಿ ಟು ಬಿ ಅಂಡರ್ ಎ ಕಾಂಟ್ರಾಕ್ಟ್. ಬಿಗೆ ಹಣ ಕೊಡಬೇಕು. ಬಿಗೆ ಏನು ಮಾಡಬೇಕು? ಎ ಹಣ ಕೊಡಬೇಕು. ಇವನು ಡೆಟರ್, ಪ್ರಿನ್ಸಿಪಲ್ ಡೆಟರ್, ಹಣ ಕೊಡಬೇಕು. ಇಟ್ ಈಸ್ ಅಗ್ರೀಡ್ ಬಿಟ್ವೀನ್ ಎ ಆ್ಯಂಡ್ ಬಿ, ಎ, ಬಿ ಆ್ಯಂಡ್ ಸಿ. ನೋಡಿ, 3 ಜನ ಸೇರಿ ಒಪ್ಪಂದ ಮಾಡ್ಕೊತಾರೆ. ದ್ಯಾಟ್ ಬಿ ಶಾಲ್ ದೆನ್ಸ್ಫೋರ್ತ್ ಅಕ್ಸೆಪ್ಟ್ ಸಿ ಆಸ್ ಹಿಸ್ ಡೆಟರ್. ಸಿ ಆಸ್ ಹಿಸ್ ಡೆಟರ್. ಈ 3 ಜನ ಸೇರ್ಕೊಂಡು ಇನ್ನೊಂದು ಒಪ್ಪಂದ ಮಾಡ್ಕೋತಾರೆ. ಆ ಒಪ್ಪಂದ ಏನು ಅಂತಂದ್ರೆ, ಆ ಒಪ್ಪಂದದಲ್ಲಿ ನನ್ನ ಬದಲಾಗಿ ನೀನು ಈ ಹಣನ ಇವ್ರಿಗೆ ಕೊಡು, ಈ ಹಣನ ಇವ್ರಿಗೆ ಕೊಡು. Therefore, this is a new contract. This is a new contract. This contract is closed. This contract is closed. This is how the original contract is closed by agreement. ಎ ಬಿ ಹಣ ಕೊಡೋದಿರುತ್ತೆ. ಆಮೇಲೆ ಎ ಬಿ ಸಿ 3 ಜನ ಕುತ್ಕೊಂತಾರೆ. ನೋಡಪ್ಪ, ನೀನು ಬಿಗೆ ಕೊಡ್ತೀಯಲ್ಲ ಹಣನ, ಬಿಗೆ ಕೊಡಬೇಡ, ಆ ಹಣನ ನನಗೆ ಕೊಡು ಅಂಥೇಳಿ 3 ಜನ ಸೇರಿ ಮತ್ತೊಂದು ಅಗ್ರಿಮೆಂಟಲ್ಲಿ ಸಹಿ ಮಾಡ್ತಾರೆ. ಆವಾಗ ಏನಾಗುತ್ತೆ? ಹೊಸ ಅಗ್ರಿಮೆಂಟ್ ಬರುತ್ತೆ, ಹಳೆಯದು ಕ್ಯಾನ್ಸಲ್ ಆಗುತ್ತೆ. ದ ಓಲ್ಡ್ ಡೆಪ್ಟ್ ಆಫ್ ಎ ಆ್ಯಂಡ್ ಬಿ ಇಸ್ ಎಂಡ್. ಇಲ್ಲಿ ಎ ಮತ್ತು ಬಿ ಮಧ್ಯೆ ಇರತಕ್ಕಂಥ ಸಾಲದ ಕರಾರು ಇದೆಯಲ್ಲ, ಅದು ಕ್ಲೋಸ್ ಆಯಿತು. ಎ ನ್ಯೂ ಕಾಂಟ್ರಾಕ್ಟ್ ಯಾರ ಮಧ್ಯ? ಎ ಆ್ಯಂಡ್ ಸಿ ಮಧ್ಯ. ಎ ಆ್ಯಂಡ್ ಸಿ ಮಧ್ಯ. ಬಿ ಆ್ಯಂಡ್ ಸಿ. ಇಲ್ಲಿ ಎ ಓಸ್ ಮನಿ ಟು ಬಿ. ಟು ಬಿ, ಎ ಓಸ್ ಮನಿ ಟು ಬಿ. ದೇರ್ಫೋರ್ ಎ ಬಿಗೆ ಏನು ಬಿಗೆ ಕರಾರದ ಅಡಿಯಲ್ಲಿ ಹಣ ಕೊಡಬೇಕಾಗಿದೆ. ಬಿಗೆ ಕರಾರದ ಅಡಿಯಲ್ಲಿ ಹಣ ಕೊಡಬೇಕಾಗಿದೆ. ಆವಾಗ ಏನಾಗುತ್ತೆ? ಎ ಬಿ ಮತ್ತು ಸಿ ಒಪ್ಪಿಕೊಂಡದ್ದು ಏನೆಂದರೆ, ಮುಂದಿನಿಂದ ಎ ಬದಲಾಗಿ ಬಿ ಸಿನನ್ನು ತನ್ನ ಸಾಲಗಾರನಾಗಿ ಒಪ್ಪಿಕೊಳ್ಳಬೇಕು. ದೇರ್ಫೋರ್ ಹಿಯರ್ ಐ ಹ್ಯಾವ್ ಟೋಲ್ಡ್ ಯು ಅಪೋಸಿಟ್. ದಿಸ್ ಪರ್ಸನ್ ಇಸ್ ಬಿ, ದಿಸ್ ಪರ್ಸನ್ ಇಸ್ ಎ. ದಿಸ್ ಪರ್ಸನ್ ಈಸ್ ಎ. ಎ ಓಸ್ ಮನಿ ಟು ಬಿ. ಇನ್ ಅದರ್ ವರ್ಡ್ಸ್, ಬಿ ಈಸ್ ದಿ ಡೆಟರ್. ಆವಾಗ ಬಿ ಸಿಗೆ ಕೊಡಬೇಕಾಗತ್ತೆ ಅಂತಕ್ಕಂಥದ್ದು. ಓನ್ಲಿ ದರ್ ಇಸ್ ಎ ಸ್ಮಾಲ್ ಎರರ್, ಯು ಪ್ಲೀಸ್ ಕರೆಕ್ಟ್ ಇಟ್. ಇಷ್ಟೇ ನಾವು ಸಂಕ್ಷಿಪ್ತವಾಗಿ ಹೇಳೋದು ಅಂತಂದರೆ, ಎ ಬಿ ಮತ್ತು ಸಿ ಮಧ್ಯದ, ಎ ಮತ್ತು ಬಿ ಮಧ್ಯದಲ್ಲಿ ವ್ಯವಹಾರ ಇತ್ತು. ಆವಾಗ ಏನಾಗ್ತದೆ? ಸಿ ಒಬ್ಬನ ಸೇರಿಸ್ಕೊಂಡು ನನಗೆ ಕೊಡೋ ಸಾಲನ ಏನು ಮಾಡಪ್ಪ ಇವನಿಗೆ ಕೊಡು ಅಂತ ಹೇಳಿದಾಗ ಅವನು ಒಪ್ಕೊಳ್ತಾನೆ. 3 ಜನ ಸಹಿ ಮಾಡಿಬಿಟ್ಟು ಒಪ್ಕೊಳ್ತಾರೆ. ಹೊಸ ಕಾಂಟ್ರಾಕ್ಟ್ ಆಗುತ್ತೆ. ಎ ಮತ್ತು ಬಿ ಮಧ್ಯೆ ಇರ್ತಕ್ಕಂಥ ಕಾಂಟ್ರಾಕ್ಟು ಕ್ಯಾನ್ಸಲ್ ಆಗುತ್ತೆ ಅಂತಕ್ಕಂಥದ್ದು ಇದರ ಅರ್ಥ. ದೆನ್ ವಾಟ್ ಈಸ್ ದ ಸೆಕೆಂಡ್ ಇಲಸ್ಟ್ರೇಷನ್? ಲೆಟ್ ಅಸ್ ಸಿ ದ ಸೆಕೆಂಡ್ ಇಲಸ್ಟ್ರೇಷನ್. ದೃಷ್ಟಾಂತ 2 ಅಥವಾ ಬಿ ಏನು ಹೇಳುತ್ತೆ ಬಿ ಅಂತ ನಾವು ನೋಡೋದಾದರೆ, ಎ ಓಸ್ ಬಿ 10,000 rupees. ಎ ಓಸ್ ಬಿ 10,000 rupees. ಅಂದರೆ ಬಿಗೆ ಎ ಏನು ಮಾಡಬೇಕಾಗಿರುತ್ತೆ? 10,000 ಕೊಡಬೇಕಾಗುತ್ತೆ. ಏನು ಬಿಗೆ 10,000 ರೂಪಾಯಿಗಳನ್ನು ಕೊಡಬೇಕಾಗಿದೆ. ಓಕೆ. ಎ ಎಂಟರ್ಸ್ ಇನ್ ಟು ಎನ್ ಅಗ್ರಿಮೆಂಟ್ ವಿತ್ ಬಿ ಆ್ಯಂಡ್ ಗಿವ್ಸ್ ಬಿ ಎ ಮಾರ್ಟ್ಗೇಜ್ ಆಫ್ ಎಸ್ ಎಸ್ಟೇಟ್. ನೋಡಿ, ಇಲ್ಲೇನು ಮಾಡ್ತಾನೆ? ಎ ಓಸ್ 10,000 rupees. A enters into an agreement with B and gives B a mortgage of A's estate. A ಎಸ್ಟೇಟನ್ನು ಮಾರ್ಟ್ಗೇಜ್ ಮಾಡ್ತಾನೆ 5,000 ರೂಪಾಯಿಗೆ. ಇನ್ ಪ್ಲೇಸ್ ಆಫ್ ದ ಡೆಫ್ಟ್ 10,000 ರೂಪಾಯಿ ಬದಲಾಗಿ 5,000 ರೂಪಾಯಿಗೆ ಒಂದು ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡ್ತಾನೆ. ದೇರ್ಫೋರ್ ದಿಸ್ ಈಸ್ ಎ ನ್ಯೂ ಕಾಂಟ್ರಾಕ್ಟ್. ಇಲ್ಲಿ ಪಾರ್ಟಿ ಚೇಂಜ್ ಆಗೋದಿಲ್ಲ, ಅದೇ ಪಾರ್ಟಿ ಇರ್ತಾರೆ. ದುಡ್ಡಿನ ಬದಲು ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪ್ರಾಪರ್ಟಿನ, ಸ್ಥಿರಾಸ್ತಿಯನ್ನು ಮಾರ್ಟ್ಗೇಜ್ ಮಾಡ್ತಾರೆ. ಅಥವಾ ಏನು ಮಾಡ್ತಾರೆ ಅದಕ್ಕೆ? ನಮ್ಮ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾರೆ ಮಾರ್ಟ್ಗೇಜ್ಗೆ? ನೋ, ಐ ಡೋಂಟ್ ರಿಮೆಂಬರ್. ಏನು ಬಿಗೆ 10,000 ರೂಪಾಯಿಗಳನ್ನು ಕೊಡಬೇಕಾಗಿದೆ,
ಏನು ಬಿ ಜೊತೆ ಒಪ್ಪಂದ ಮಾಡಿಕೊಂಡು 10,000 ರೂಪಾಯಿ ಸಾಲದ ಬದಲಾಗಿ ತನ್ನ ಆಸ್ತಿಯನ್ನು 5,000 ರೂಪಾಯಿಗೆ ಬಂಡವಾಳವಾಗಿ ಬಿಗೆ ನೀಡುತ್ತಾನೆ. ಇದು ಹೊಸ ಕರಾರಾಗಿದ್ದು ಹಳೆಯ ಕರಾರನ್ನು ರದ್ದುಗೊಳಿಸುತ್ತದೆ. ಮಾರ್ಟ್ಗೇಜ್ ಮಾಡೋದ್ರಿಂದ ಹಳೆಯ ಕರಾರು ರದ್ದುಗೊಳಿಸುತ್ತದೆ. ವೆರಿ ಸಿಂಪಲ್ ದಿಸ್ ಒನ್. ದೆನ್ ಸಿ, ಎ ಓಸ್ ಬಿ 1,000 rupees ಅಂಡರ್ ಎ ಕಾಂಟ್ರಾಕ್ಟ್. ಬಿ ಓಸ್ ಸಿ 1,000 rupees. ಬಿ ಓಸ್ ಸಿ 1,000 rupees. B orders A to credit to C with 1,000 rupees in his books, but C does not assent to the arrangement. ನೋಡಿ, ಇಲ್ಲಿ ಏನಾಗುತ್ತೆ, ಎ ಮತ್ತು ಬಿ ಮತ್ತು ಸಿ ಮಧ್ಯೆ ಏನು ಫಸ್ಟ್ ಎಕ್ಸಾಂಪಲ್ ಇತ್ತು ಅದೇ ಎಕ್ಸಾಂಪಲ್ ಇಲ್ಲಿ. ಅದೇ ಎಕ್ಸಾಂಪಲ್ಲು ಇದೇ ರೀತಿ ನನ್ನ ಸಾಲ ಇದೆಯಲ್ಲ ಅದು ಇವನಿಗೆ ಕೊಡು ಅಂತ ಹೇಳ್ತಾನೆ. ಬಟ್ ಅವನು ಒಪ್ಕೊಳ್ಳೋದಿಲ್ಲ. ಹಿ ವಿಲ್ ನಾಟ್ ಅಗ್ರಿ ಹಿಯರ್. ಹಿಯರ್ ದಟ್ ಪರ್ಸನ್ ಈಸ್ ನಾಟ್ ಅಗ್ರಿಂಗ್. ಸಿ ಡಸ್ ನಾಟ್ ಅಸೆಂಟ್. ಸಿ ಒಪ್ಪೋದಿಲ್ಲ. ಆದ್ದರಿಂದ ಕಾಂಟ್ರಾಕ್ಟ್ ಆಗೋದಿಲ್ಲ. ದೇರ್ ಇಸ್ ನೋ ಕಾಂಟ್ರಾಕ್ಟ್ ಬೈ ಅಗ್ರಿಮೆಂಟ್. ದೇರ್ ಇಸ್ ನೋ ಅಂದರೆ ಆ ಮೂರನೇ ವ್ಯಕ್ತಿ ಕೂಡ ಒಪ್ಪುವುದು ಇಲ್ಲಿ ಅತಿ ಅವಶ್ಯಕವಾಗಿದೆ. ಇಲ್ಲ ಅಂದರೆ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ ಅನ್ನೋದನ್ನು ನಾವು ಇದರಲ್ಲಿ ನೋಡ್ತೀವಿ. ನಾವು ಸೆಕ್ಷನ್ 63 ಏನು ಹೇಳುತ್ತೆ ನೋಡೋಣ. ಸೆಕ್ಷನ್ 63, ಲೆಟ್ ಅಸ್ ಸಿ. The promisee may remit, waive or extend the time for performance. ನೋಡಿ, ಇಲ್ಲೇನಾಗುತ್ತೆ ಅಂತಂದರೆ, ಯಾರಿಗೆ ನಾವು ವಚನ ಕೊಟ್ಟಿರ್ತೀವೋ, ಓಕೆ, ಪ್ರಾಮಿಸರ್ ಈಸ್ ಪರ್ಸನ್ ಹೂ ಹ್ಯಾಸ್ ಗಿವನ್ ಪ್ರಾಮಿಸ್. ಪ್ರಾಮಿಸಿ ಅವನಿಗೇನೋ ಬರಬೇಕಿರುತ್ತೆ, ಅವನೇ ರಿಲ್ಯಾಕ್ಸ್ ಮಾಡ್ತಾನೆ. ಬಿಡಪ್ಪ, ಹೋಗ್ಲಿ ಬಿಡಪ್ಪ. ವೇವ್, ರೆಮಿಟ್. ವೇವ್, ರೆಮಿಟ್. ಪ್ರತಿಜ್ಞಾ ಪ್ರಾಪ್ತನು ಕರ್ತವ್ಯವನ್ನು ತಗ್ಗಿಸಬಹುದು. ಒಂದು 10,000 ರೂಪಾಯಿ ಕೊಡೋದಿದೆ ಅಂತ ಇಟ್ಕೊಳ್ಳಿ. 10,000 ರೂಪಾಯಿ ಕೊಡೋದಿದೆ ಅಂತ ಇಟ್ಕೊಂಡು, ಹೋಗ್ಲಿ ಮರಾಯ, ನನಗೊಂದು 8,000 ಕೊಟ್ಬಿಡು, ನಾನು ಕ್ಲೋಸ್ ಮಾಡಿಬಿಡ್ತೀನಿ. ದಟ್ ಈಸ್ ರೆಮಿಟ್. ದಟ್ ಈಸ್ ರೆಮಿಟ್. ವೇವ್, ಬಿಟ್ಬಿಡು, ಆಯ್ತು 10,000 ಅಲ್ಲ, ಬಿಡು ಮರಾಯ, ಹೋಗ್ಲಿ, ನೀ ಕಷ್ಟದಲ್ಲಿದೆ, ನಂಗೆ ಕೊಡೋದೇ ಬೇಡ ಅಂತ ಹೇಳೋದು. ಸೊ ಇದು ಏನಾಗುತ್ತೆ ಅಂತಂದರೆ, ದಿಸ್ ಈಸ್ ಆಲ್ಸೋ ಕಾಂಟ್ರಾಕ್ಟ್ ಗೆಟ್ಸ್ ಕ್ಲೋಸ್ಡ್. ಇದಕ್ಕೆ 5 ಇಲಸ್ಟ್ರೇಷನ್ ಇದ್ದಾವೆ ಯಾವ ರೀತಿ ಅಂತಕ್ಕಂಥದ್ದು. ಅದನ್ನು ಒಂದೊಂದಾಗಿ ನೋಡೋಣ. ಫಸ್ಟ್ ಲೆಟ್ ಅಸ್ ಸಿ ವಾಟ್ ದಿ illustration 1 says. A promises to paint a picture for B. B afterwards forbids him to do so. A is no longer bound to perform the promise. ನೋಡಿ, ಮೊದಲನೇನು ಒಂದು ಪಿಕ್ಚರ್ ಮಾಡಿಕೊಡು ಅಂತ ಹೇಳ್ತಾನೆ, ಚಿತ್ರ ತಕ್ಕೊಡು ಅಂತ ಹೇಳ್ತಾನೆ. ಆಮೇಲೆ ಚಿತ್ರ ತೆಗೆದುಕೊಡು ಬೇಡ ಅಂತ ಹೇಳ್ತಾನೆ. ಮುಗಿದೋಯ್ತು. ಇಲ್ಲೇನು ಅಬ್ಲಿಗೇಷನ್ ಏನಿಲ್ಲ. ದ ಕಾಂಟ್ರಾಕ್ಟ್ ಗೆಟ್ಸ್ ಕ್ಲೋಸ್. ದಟ್ ಈಸ್ ವೇವರ್. ದಟ್ ಈಸ್ ವೇವರ್. ಸಿಂಪಲ್ ಎಕ್ಸಾಂಪಲ್. ಸೆಕೆಂಡ್ ಒನ್. A owes B 5,000 rupees. A owes B 5,000 rupees. ಏನು ಬಿಗೆ 500 ರೂಪಾಯಿಗಳನ್ನು ಕೊಡಬೇಕು, 5,000 ರೂಪಾಯಿಗಳನ್ನು ಕೊಡಬೇಕಾಗಿದೆ. ಆ್ಯಂಡ್ ಬಿ ಅಕ್ಸೆಪ್ಟ್ಸ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಡೆಟ್ 2,000 rupees paid at the time and place at which 5,000 rupees were payable. The whole debt is discharged. ಅದು ಹೇಳಿದ್ನಲ್ಲ, 5,000 ಕೊಡೋದ್ರ ಬದಲು 2,000ಕ್ಕೆ ಸೆಟ್ಲ್ ಮಾಡ್ಕೊತೀನಪ್ಪ, ಕೊಟ್ಬಿಡು ಸಾಕು ಅಂಥೇಳಿ. ಸೊ ದ ಕಾಂಟ್ರಾಕ್ಟ್ ಈಸ್ ಕ್ಲೋಸ್. ಸಿಂಪಲ್ ಎಕ್ಸಾಂಪಲ್. ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಒನ್? ಎ ಓಸ್ ಬಿ 5,000 rupees. ಸಿ ಪೇಸ್ ಟು ಬಿ 1,000 rupees and B accepts them in satisfaction of his claim on A. This payment is discharge of the whole claim. A owes B 5,000 rupees. C pays to B. ಇಲ್ಲಿ ಏನು ಮಾಡ್ತಾನೆ? ಸಿ ಬಿಗೆ ದುಡ್ಡು ಕೊಡ್ತಾನೆ 1,000 ರೂಪಾಯಿ. ಆ್ಯಂಡ್ ಬಿ ಅಕ್ಸೆಪ್ಟ್ಸ್ ದೆಮ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹೀಸ್ ಕ್ಲೇಮ್ ಆನ್ ಎ. ಕಂಪ್ಲೀಟ್ ಇದು ಅಷ್ಟಕ್ಕೂ ನಾನು ನಿಂದು 1,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅದ್ರ ಕೊಟ್ಟವ ಯಾರು? ಸಿ. ಇಲ್ಲೂ ಕೂಡ ಏನಾಗುತ್ತೆ? ದಿ ಕಂಪ್ಲೀಟ್ ಡಿಸ್ಚಾರ್ಜ್ ಹ್ಯಾಪನ್ಸ್. ಅಂದರೆ ತೆಗೆದುಕೊಳ್ಳುವಂಥವ, ಆ ಅಮೌಂಟನ್ನು ತೆಗೆದುಕೊಳ್ಳುವವನು 1,000 ರೂಪಾಯಿಗೆ ಫುಲ್ ಆಯಿತು ನನಗೆ ಒಪ್ಕೊಂಡೆ ಅಂದರೆ ನೋ ಪ್ರಾಬ್ಲಮ್. ಏನು ಬಿಗೆ 5,000 ರೂಪಾಯಿ ಕೊಡಬೇಕಾಗಿದೆ, ಆದರೆ ಸಿನು ಬಿಗೆ 1,000 ರೂಪಾಯಿನ ಕೊಡ್ತಾನೆ ಮತ್ತು ಬಿ ಅದನ್ನು ಎ ಮೇಲಿನ ತನ್ನ ಸಂಪೂರ್ಣ ಹಕ್ಕಿನಿಂದ ತೃಪ್ತಿಯಾಗಿ ಸ್ವೀಕರಿಸುತ್ತಾನೆ. ಆಯ್ತಪ್ಪ, ನನಗೆ 1,000 ರೂಪಾಯಿ ಸಾಕು, ನೀನು ಕೊಟ್ಟೆಲ್ಲ, ನಾನು ಅದನ್ನು ಸ್ವೀಕರಿಸ್ತೀನಿ. ಹೀ ಈಸ್ ಅಕ್ಸೆಪ್ಟಿಂಗ್, ಹೀ ಈಸ್ ವೇವಿಂಗ್ ಹೀಸ್ ರೈಟ್. ಹೀಗಾಗಿ ಸಂಪೂರ್ಣ ಹಕ್ಕು ಮುಕ್ತಗೊಳ್ಳುತ್ತದೆ. ಸೊ ಸಂಪೂರ್ಣ ಹಕ್ಕು ಮುಕ್ತಗೊಳ್ಳುತ್ತದೆ. ನೆಕ್ಸ್ಟ್ ಡಿ. ಎ ಓಸ್ ಬಿ ಅಂಡರ್ ಎ ಕಾಂಟ್ರಾಕ್ಟ್ ಎ ಸಮ್ ಆಫ್ ಮನಿ. ಎಷ್ಟು ಅಂತ ಹೇಳಿಲ್ಲ. ದ ಅಮೌಂಟ್ ಆಫ್ ವಿಚ್ ಹ್ಯಾಸ್ ನಾಟ್ ಬೀನ್
ಅಸರ್ಟೈನ್ಡ್, ಎಷ್ಟು ಅಂತ ಗೊತ್ತಿಲ್ಲ. ಎ ವಿದೌಟ್ ಅಸರ್ಟೈನಿಂಗ್ ದ ಅಮೌಂಟ್ ಗಿವ್ಸ್ ಬಿ ಆ್ಯಂಡ್ ಬಿ ಇನ್ ಸ್ಯಾಟಿಸ್ಫ್ಯಾಕ್ಷನ್ ದೇರ್ ಆಫ್ ಅಕ್ಸೆಪ್ಟ್ಸ್ ದ ಸಮ್ ಆಫ್ ರುಪೀಸ್ 2000. ದಿಸ್ ಈಸ್ ಎ ಡಿಸ್ಚಾರ್ಜ್. ಎಷ್ಟು ಹಣ ಕೊಡಬೇಕು ಅನ್ನೋದನ್ನು ನಾವು ಅಸರ್ಟೈನ್ ಮಾಡಿಲ್ಲ. 2,000 ರೂಪಾಯಿ ಕೊಟ್ಟರೆ నేను ಹಳೆ ಕಾಂಟ್ರಾಕ್ಟನ್ನು ಮುಗಿಸಿಬಿಡ್ತೀನಿ. ದೇರ್ ಇಸ್ ನೋ ಪ್ರಾಬ್ಲಮ್. ವೇವರ್ ಇದೆಯಲ್ಲ, ಆಲ್ ಆರ್ ಎಕ್ಸಾಂಪಲ್ಸ್ ಆಫ್ ವೇವರ್ ಓನ್ಲಿ. ನೆಕ್ಸ್ಟ್, ಎ ವಾಸ್ ಬಿ 2,000 rupees ಆ್ಯಂಡ್ ಈಸ್ ಆಲ್ಸೋ ಇಂಡೆಬ್ಟೆಡ್ ಟು ಅದರ್ ಕ್ರೆಡಿಟರ್ಸ್. ನೋಡಿ ಇಲ್ಲೇನಾಗುತ್ತೆ ಅಂತಂದರೆ ಬಿಗೆ ಅವ ದುಡ್ಡು ಕೊಡಬೇಕಾಗಿರುತ್ತೆ. ಎ ವಾಸ್ ಬಿ 2,000 rupees ಮತ್ತು ಬೇರೆದವ್ರಿಗೂ ದುಡ್ಡು ಕೊಡಬೇಕಾಗಿರುತ್ತೆ. ಎ ಮೇಕ್ಸ್ ಎನ್ ಅರೇಂಜ್ಮೆಂಟ್ with his creditors including B to pay them a composition of 8 annas in the rupee upon their respective demands. Payment of B of rupees 1,000 is a discharge of B's demand. Discharge of B's demand. ಏನು ಬಿಗೆ 2,000 ರೂಪಾಯಿಗಳನ್ನು ಕೊಡಬೇಕಾಗಿದೆ, ಜೊತೆಗೆ ಇತರ ಸಾಲ ಕೊಡುವವರಿಗೂ ಕೂಡ ಬಾಕಿಯಾಗಿದೆ. ಏನು ತನ್ನ ಎಲ್ಲ ಸಾಲವನ್ನು ಕೊಡುವವರೊಂದಿಗೆ ಬಿ ಸಹಿತ ಒಂದು ಒಪ್ಪಂದ ಮಾಡ್ಕೊತಾನೆ, ಇನ್ಕ್ಲೂಡಿಂಗ್ ಬಿ. ವಿ ಆರ್ ಕನ್ಸರ್ನ್ಡ್ ವಿತ್ ಬಿ ಓನ್ಲಿ. ಪ್ರತಿ 1,000 ರೂಪಾಯಿಗೆ 8 ಆಣೆಗಳಂತೆ ತೀರಿಸುವುದಾಗಿ ಒಪ್ಕೊಳ್ತಾನೆ. 1,000 ರೂಪಾಯಿಗೆ ನಾನು ಇಷ್ಟು ರೂಪಾಯಿ ಕೊಡ್ತೀನಿ, ನೀವು ಒಪ್ಕೊಳ್ಳಿ ಅಂತ. ಹೀಗಾಗಿ ಬಿಗೆ 1,000 ರೂಪಾಯಿಗಳನ್ನು ಕೊಡುವುದರಿಂದಲೇ ಬಿಯ ಸಾಲ ಸಂಪೂರ್ಣವಾಗುತ್ತದೆ. ಅವನಿಗೆ ಆ 1,000 ಕೊಡೋದ್ರಿಂದ ಅವನ ಸಾಲ ಪೂರ್ತಿ ಆಗುತ್ತದೆ. ದಟ್ ಈಸ್ ಅಗೇನ್ ಇಟ್ ಈಸ್ ಎ ವೇವರ್. Okay, so then whatever illustration I have given, they are given as different names. ವೇವರ್ನ ಬೇರೆ ಬೇರೆ ನೇಮ್ಗಳನ್ನು. ಹೊಸ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ನೋವೇಷನ್ ಅಂತೀವಿ. ಹೊಸ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದಕ್ಕೆ ಏನಂತೀವಿ? ಮೋಡ್ಸ್ ಆಫ್ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟಲ್ಲಿ ದೇರ್ ಆರ್ ವೇರಿಯಸ್ ಟೈಪ್ಸ್. ನೋವೇಷನ್. ವಾಟ್ ಈಸ್ ನೋವೇಷನ್? Substitution of a new contract in place of a old one may involve change of parties or terms. ಕರಾರಿನ ಷರತ್ತುಗಳು ಬದಲಾಗ್ಬೋದು ಅಥವಾ ಪಾರ್ಟಿಗಳು ಬದಲಾಗ್ಬೋದು. ಅವೆಲ್ಲ ಇಲಸ್ಟ್ರೇಷನಲ್ಲಿ ನೋಡಿದ್ದೀವಿ ನಾವು. ಅದನ್ನೇ ಇಲ್ಲಿ ನಾವು ಬ್ರೀಫಲ್ಲಿ ಬರೆದಿರೋದು. ಎಕ್ಸಾಂಪಲ್, ಎ ವಾಸ್ ಬಿ 10,000 rupees. ಇನ್ಸ್ಟೆಡ್ ಆಲ್ 3 ಅಗ್ರಿ ದ್ಯಾಟ್ ಸಿ ವಿಲ್ ಪೇ ಬಿ. ಅದು ಎಕ್ಸಾಂಪಲ್ನ ಇಲ್ಲಿ ನಾವು ಈ ರೀತಿ ಬರೆದಿವಿ. ದಿಸ್ ಈಸ್ ಎ ನೋವೇಷನ್. ಅದೇ ಇಲಸ್ಟ್ರೇಷನ್ನ ಇಲ್ಲಿ ಬರೆದಿರೋದು. ಆಲ್ಟರೇಷನ್, ಚೇಂಜ್ ಇನ್ 1 or more terms of the contract with mutual consent without substituting a new agreement. ಇರೋ ಅಗ್ರಿಮೆಂಟನ್ನು ನೀವೇನು ಮಾಡ್ಬೋದು? ಅದರಲ್ಲಿರೋ ಕಂಡೀಷನ್ಸ್ನ ಚೇಂಜ್ ಮಾಡೋದು. ಎಕ್ಸಾಂಪಲ್, ಪ್ಲೇಸ್, ಡೇಟ್, ಕ್ವಾಂಟಿಟಿ ಇವನ್ನೆಲ್ಲ ಚೇಂಜ್ ಮಾಡಿಕೊಂಡು ಕರಾರನ್ನ ಮತ್ತೊಂದು ಸಲ ಅದರಲ್ಲಿ ಮಾಡಿಫಿಕೇಶನ್ ಮಾಡ್ಕೋಬೋದು. ದಟ್ ಈಸ್ ಕಾಲ್ಡ್ ಆಲ್ಟರೇಷನ್. ದಟ್ ಈಸ್ ಕಾಲ್ಡ್ ಆಲ್ಟರೇಷನ್. ಆವಾಗ ಅದು ಹೊಸ ಕಾಂಟ್ರಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್, ರಿಸಿಷನ್, ಕ್ಯಾನ್ಸಲೇಷನ್ ಆಫ್ ದ ಕಾಂಟ್ರಾಕ್ಟ್ ಬೈ ಮ್ಯೂಚುವಲ್ ಕನ್ಸೆಂಟ್. ಆ ಇರೋ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡೋದು ಹೇಳಿದ್ನಲ್ಲ ನಾನು. ಆಯ್ತು ಬಿಡಿ, ಬೋತ್ ಪಾರ್ಟೀಸ್ ಆರ್ ರಿಲೀಸ್ಡ್ ಫ್ರಮ್ ದ ಅಬ್ಲಿಗೇಷನ್ಸ್. ಕ್ಯಾನ್ಸಲಿಂಗ್ ದ ಕಾಂಟ್ರಾಕ್ಟ್. ಕರಾರನ್ನು ಎರಡೂ ಪಕ್ಷಗಳು ಒಪ್ಪಿಕೊಂಡು ಸಂಪೂರ್ಣವಾಗಿ ರದ್ದುಗೊಳಿಸುವುದು. ಈಗ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಆ ದ ಕಾಂಟ್ರಾಕ್ಟ್ ಎಂಟರ್ಡ್ ಇನ್ ಟು ವೈಡ್ ಸಚ್ ಆ್ಯಂಡ್ ಸಚ್ ಡೇಟ್, ವೈಡ್ ಸಚ್ ಆ್ಯಂಡ್ ಸಚ್ ಟೈಮ್, ಆ್ಯಂಡ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ್ಯಾಟ್ ಕಾಂಟ್ರಾಕ್ಟ್ ವಿ ಆರ್ ನಾಟ್ ಗೋಯಿಂಗ್ ಟು ಎನ್ಫೋರ್ಸ್ ಈಚ್ ಅದರ್. ವಿ ಅಗ್ರಿ ಟು ಕ್ಯಾನ್ಸಲ್ ದ್ಯಾಟ್ ಕಾಂಟ್ರಾಕ್ಟ್. ಓವರ್. ದಟ್ ಈಸ್ ವಾಟ್ ಇನ್ ದ ಬಿಗಿನಿಂಗ್ ಐ ಹ್ಯಾವ್ ಟೋಲ್ಡ್. ರೆಮಿಷನ್, ವಿಮೋಚನೆ. ಕಡಿಮೆ ಅಮೌಂಟನ್ನು, ಕಡಿಮೆ ಜವಾಬ್ದಾರಿಯನ್ನು ತಗೊಳ್ಳೋದು. ಅಕ್ಸೆಪ್ಟೆನ್ಸ್ ಆಫ್ ಲೆಸ್ಸರ್ ಪರ್ಫಾರ್ಮೆನ್ಸ್ ದ್ಯಾನ್ ಒರಿಜಿನಲಿ ಅಗ್ರೀಡ್. ಸೆಕ್ಷನ್ 63ನಲ್ಲಿ ಅವೆಲ್ಲ ಬರ್ತವೆ. ಅದು ಇಲಸ್ಟ್ರೇಷನ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ನಾವೇನು ಹೇಳ್ತೀವಿ? ರೆಮಿಷನ್ ಅಥವಾ ವಿಮೋಚನೆ ಅಂಥೇಳಿ ಹೇಳ್ತೀವಿ. ಎಕ್ಸಾಂಪಲ್, ಬಿ ಅಗ್ರೀಸ್ ಟು ಅಕ್ಸೆಪ್ಟ್ 7,000 rupees ಫಾರ್ ಎ ಡೆಫ್ಟ್ ಆಫ್ 10,000. 10,000 ಬದಲು 7,000 ಕೊಡು, ಕಾಂಟ್ರಾಕ್ಟ್ ಕ್ಲೋಸ್. ದಟ್ ಈಸ್ ಕಾಲ್ಡ್ ರೆಮಿಷನ್. ದೆನ್ ವೇವರ್, ಕಂಪ್ಲೀಟ್ ಬಿಟ್ಬಿಡೋದು. ಹಕ್ಕನ್ನೇ ತ್ಯಾಗ ಮಾಡಿಬಿಡ್ಬೋದು. ಹಕ್ಕನ್ನು ನಮಗೇನು ಬರೋದಿರುತ್ತಲ್ಲ ಅದನ್ನು ಪೂರ್ತಿ ತ್ಯಾಗ ಮಾಡಿ. ವೆನ್ ಒನ್ ಪಾರ್ಟಿ ವಾಲಂಟರ್ಲಿ ಅಬಂಡನ್ಸ್ ಆರ್ ಗಿವ್ಸ್ ಅಪ್ ದ ರೈಟ್ಸ್. ನಂಗೆ ಬೇಡ ಬಿಡಪ್ಪ, ನೀನು ಕೊಡೋದೇ ಬೇಡ ಬಿಡು ಮರೆ ಅನ್ನೋ, ದಟ್ ಈಸ್ ವೇವರ್. ಪಕ್ಷಗಳಿಗೆ ಒಬ್ಬನು ತನ್ನ ಹಕ್ಕನ್ನು ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡುವುದು. accord and satisfaction. Accord and satisfaction. When parties agree to settle the dispute by new agreement. Agreement, and when it is executed, satisfaction. The old contract gets ends. ಅಂದರೆ accord and satisfaction ಅಂತಂದರೆ ನೀವು ಇನ್ನೊಂದು ವಿಷಯಕ್ಕೆ ಒಪ್ಕೊಳ್ಳೋದು. ಹಳೆಯ ಕಂಡೀಷನ್ಗೆ ಪೂರಕವಾಗಿ ಮತ್ತೊಂದು ಕಂಡೀಷನ್ಗೆ ಒಪ್ಕೊಂಡು ಮತ್ತೊಂದು ಅಗ್ರಿಮೆಂಟ್ನ ಮಾಡಿಕೊಳ್ಳುವಂಥದ್ದು ಏನಾಗುತ್ತೆ? accord and satisfaction. ಒಪ್ಪಂದ ಮತ್ತು ತೃಪ್ತಿ. ಒಪ್ಪಂದ ಮತ್ತು ತೃಪ್ತಿ ಅಂಥೇಳಿ ನಾವು ಹೇಳ್ತೀವಿ. ದೀಸ್ ಆರ್ ದ ನೇಮಿಂಗ್ಸ್ ಗಿವನ್
in the what is the ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಅಗ್ರಿಮೆಂಟ್. ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಅಗ್ರಿಮೆಂಟಲ್ಲಿ ಈ ರೀತಿಯ ಹೆಸರುಗಳನ್ನು ಕೊಡಲಾಗಿದೆ. ಈ ಕೇಸ್ ಲಾಸ್ಗಳಲ್ಲಿ ಈ ರೀತಿಯಾದಂತಹ ಪ್ರಕರಣವನ್ನು ಡಿಸ್ಕಸ್ ಮಾಡಿದೆ. ನೋವೇಷನ್ ಅಂದರೆ ಏನು, ಇಂಡಿಯನ್ ಕೇಸ್ ಆರ್ ನೋವೇಷನ್, ದೆನ್ ಆಲ್ಟ್ರೇಷನ್ ಅಂದರೆ ಏನು ಅಂತಕ್ಕಂಥ ಕೇಸ್ ಲಾಗಳು. ಇದೇನಂತ ಮಹತ್ವದ್ದಲ್ಲ. ನಿಮಗೆ ಬಹಳ ಅಂದರೆ ಇದು ಏನಾಗುತ್ತೆ ಅಂತಂದರೆ ಶಾರ್ಟ್ ನೋಟಿಗೆ ಪ್ರಶ್ನೆ ಬರ್ಬೋದು ಅಂತೇಳಿ ನಾ ಕೇಸ್ಗಳನ್ನ ಡಿಸ್ಕಸ್ ಮಾಡಿಲ್ಲ. ಕನ್ಕ್ಲೂಷನ್ ಏನು ಹೇಳ್ಬೋದು ನಾವು ಅಂತಂದರೆ, ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಈಸ್ an easy and flexible method, since the same consent that created an agreement can dissolve it. It provides freedom to the parties to modify, substitute or cancel obligations. ನೋಡಿ, ಯಾವುದೇ ಒಂದು ಕರಾರು ಇದೆಯಲ್ಲ, ಇಟ್ ಈಸ್ ಎ ಪ್ರೈವೇಟ್ ಲಾ. ಪ್ರೈವೇಟ್ ಲಾನಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಬೇಡ ಅಂದರೆ ಬಿಡ್ಬೋದು. ನೀವು ಬೇಡ ಅಂದರೆ ಯು ಕ್ಯಾನ್ ಸ್ಟಾಪ್ ದಟ್ ಪರ್ಸುಯೇಷನ್. ದಟ್ ಈಸ್ ವಾಟ್ ಈಸ್ ಪ್ರೈವೇಟ್ ಲಾ. ಕಾಂಟ್ರಾಕ್ಟ್ ಆ್ಯಕ್ಟ್ ಈಸ್ ಎ ಪ್ರೈವೇಟ್ ಲಾ. See, if something happens in criminal law, there is no question of any alteration waiver. The process has to continue. For example, ಒಂದು FIR ಆಗಿ ಕಂಪ್ಲೇಂಟ್ ಹೋಯಿತು ಅಂತ ಇಟ್ಕೊಳ್ಳಿ, ಆ FIR ಮೇಲೆ ನೀವು ರಾಜಿ ಮಾಡ್ಕೊಳ್ಳೋಕೆ ಬರಲ್ಲ. there is no chance of waiver, there is no chance of rescission. But in private law, it is possible. That is why only in defamation case withdrawal is permitted. In all other criminal offences, probably, according to as I know, there is no chance of waiver, rescission or alteration, cancellation. No, that is not there. ಒಪ್ಪಂದದಿಂದ ಮುಕ್ತಿ ಅತ್ಯಂತ ಸುಲಭ ಮತ್ತು ಲವಚಿಕ ವಿಧಾನವಾಗಿದೆ. ಏಕೆಂದರೆ ಒಪ್ಪಂದದಿಂದ ಹುಟ್ಟಿದ ಕರಾರು ಪಕ್ಷಗಳ ಒಪ್ಪಂದದಿಂದಲೇ ಮುಕ್ತವಾಗಬಹುದು. ಇದರಿಂದ ಪಕ್ಷಗಳು ತಮ್ಮ ಕರ್ತವ್ಯಗಳನ್ನು ಬದಲಾಯಿಸಲು ಅಥವಾ ಸಂಪೂರ್ಣವಾಗಿ ಮುಕ್ತಗೊಳಿಸಲು ಸಾಧ್ಯವಾಗಿದೆ. ದ ಈಸಿಯೆಸ್ಟ್ ಮೆಥಡ್ ಆಫ್ discharge of contract is discharge by agreement, but normally that is not the case. If the terms of the parties, they are in good trust and faith, these things will happen. If the terms are not good, not tasteful, if it is a purely economical and commercial contracts, this is not going to happen. This is not going to happen at all. Normally what happens is, in a big contract, there is a clause called arbitration clause. There is a arbitration clause. If they go to court, what happens is, it will take huge time because of the procedure involved. CPC will come into picture. In case of arbitration, what happens is, mutually agreed third person will come and settle the matter. In business contracts, that is the solution. That is what is nowadays in vogue. ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.